ಎಲ್ರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನೈಟು ನನಗೆ ಒಬ್ರು ಫಾರಿನ್ ಫ್ರೆಂಡ್ ಕಾಲ್ ಮಾಡಿದ್ರು. ಅವ್ರು ಇರೋದು US ಅಲ್ಲಿ. ಅವ್ರು ನನ್ಗೆ ಏನ್ ಹೇಳಿದ್ರು ಗೊತ್ತಾ, ಬೆಂಗಳೂರಲ್ಲಿ ಪುನರ್ಜನ್ ಅಂತ ಒಂದು ಜಾಗ ಇದೆ, ನಮ್ ರಿಲೇಟಿವ್ ಒಬ್ರು ಕ್ಯಾನ್ಸರ್ ಬಂದಿದೆ, ಅಲ್ಲಿ ಕರ್ಕೊಬರೋಣ ಅಂತಿದೀವಿ, ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ತೀಯಾ ಅಂತ ಹೇಳಿದ್ರು ನನಗೆ. ಪುನರ್ಜನ್ ಹಾಸ್ಪಿಟಲ್ ಇಲ್ಲೇ ಸೆಕೆಂಡ್ ಫ್ಲೋರ್ ಅಲ್ಲಿ ಐತೆ, ಮೇಲ್ಗಡೆ ಹೋಗ್ಬೇಕು ನಾವು. ಪೇಷಂಟ್ ಕಡೆಯವರು ಒಬ್ರು ಇದಾರೆ ಇಲ್ಲಿ, ಬನ್ನಿ ಅವ್ರನ್ನ ಮಾತಾಡ್ಸೋಣ, ಕೇಳೋಣ. ಹಾಯ್ ಸರ್, ನಮಸ್ತೆ. ಹಲೋ ಸರ್, ಹೇಳಿ ಸರ್. ನಿಮ್ಮ ಹೆಸರು ಏನ್ ಸರ್? ರಾಜು ಅಂತ ಸರ್. ಪೇಷಂಟ್ ಏನಾಗ್ಬೇಕು ನಿಮ್ಗೆ? ತಂದೆರು ಸರ್. ಅವ್ರ ಹೆಸರೇನು? ತಂದೆ ಚಿಕ್ಕಣ್ಣ ಅಂತ. ಇವಾಗ ನಿಮ್ಗೆ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಯಾವ ಸ್ಟೇಜ್ ಅಲ್ಲಿ ಇದ್ದಾಗ ಗೊತ್ತಾಯ್ತು? ಫಸ್ಟ್ ಸ್ಟೇಜ್ ಅಲ್ಲೇ ಗೊತ್ತಾಯ್ತು. ನಾವು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಸರ್ಜರಿ ಮಾಡಿಸ್ಕೊಂಡು ಎಲ್ಲ ಆಗೋದ್ಮೇಲೆ ಅಲ್ಲಿ ಯಾಕೋ ಇದಾಗ್ಲಿಲ್ಲ. ಸೊ ನಾವೇ ಹಿಂಗೆ ಇದ್ರಲ್ಲಿ ನೋಡ್ಕೊಂಡು ಫೋನಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಬಂದಾಗ ಫಸ್ಟ್ ಟೈಮ್ ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ರು. ಅದಾದ್ಮೇಲೆ ಊಟ ತಿಂತಾ ಇದಾರೆ. ಈಗ ಫಸ್ಟ್ ಊಟನು ತಿಂತಿರಲ್ಲ. ಯಾವ ಕ್ಯಾನ್ಸರ್ ಇರತ್ತೆ ಸರ್ ಅವ್ರಿಗೆ? ಥ್ರೋಟ್ ಕ್ಯಾನ್ಸರ್. ಎಷ್ಟು ದಿನದಿಂದ ಬರ್ತೀರಾ ಸರ್ ನೀವು? ಸರ್ ನಂದು ಆಲ್ರೆಡಿ 45 ಡೇಸ್ ಆಯ್ತು. ಇವಾಗ ಇಲ್ಲಿ ಬಂದು ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಒಂದ್ ಸ್ವಲ್ಪ ಚೇಂಜಸ್ ಸ್ವಲ್ಪ ಆಗಿದೆ, ಸ್ವಲ್ಪ ಕಾಣಿಸ್ತಾ ಇದೆ ಸರ್. ಫಸ್ಟ್ ಎಲ್ಲ ಓಡಾಡ್ತಿರ್ಲಿಲ್ಲ, ಸ್ವಲ್ಪ ಏನು ಇದ್ ಮಾಡ್ತಿರ್ಲಿಲ್ಲ. ಇವಾಗ ಓಡಾಡ್ತಾರೆ, ಮನೆ ಕಡೆ ಎಲ್ಲ ತೋಟದ ಕಡೆ ಎಲ್ಲ ಓಡಾಡ್ಕೊಂಡು ಆರಾಮಾಗಿದೆ. ಸ್ಟ್ರಾಂಗ್ ಆಗಿದ್ದಾರೆ, ಇವಾಗ ಸ್ಟ್ರಾಂಗ್ ಆಗಿದ್ದಾರೆ. ಇವಾಗ ಆಯುರ್ವೇದ ತಗೊಂಡ್ಮೇಲೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಸರ್. 45 ಡೇಸ್ ಅಲ್ಲಿ ಚೇಂಜಸ್ ಕಾಣಿಸಿದೆ ಅವ್ರಿಗೆ? ಕಾಣಿಸಿದೆ ಸರ್. ಸರಿ ಸರ್, ಆಯ್ತು, ಥ್ಯಾಂಕ್ ಯು. ನಿಮ್ ತಂದೆಯವ್ರು ಬೇಗ ರಿಕವರ್ ಆಗ್ಲಿ, ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸರ್. ಹುಷಾರಾಗ್ಲಿ ಬೇಗ ಅವರು ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರಿ ಸರ್. ಬೆಳಗ್ಗೆ ಬರ್ಬೇಕಾದ್ರೆ ತುಂಬಾನೇ ಕ್ವಶನ್ಸ್ ಇತ್ತು, ಆ ಕ್ವಶನ್ಸ್ಗೆಲ್ಲ ಇವಾಗ ಆನ್ಸರ್ ಸಿಕ್ಕಿದೆ. ಆಲೋಪತಿ ಬೆಸ್ಟ್ ಆಯುರ್ವೇದಿಕ್ ಬೆಸ್ಟ್ ಅನ್ನೋರ್ಗೆ ನಾನ್ ಹೇಳೋದೇನಂತಂದ್ರೆ, ಯಾವ್ದು ನಮ್ಮ ಜೀವನ ಉಳಿಸುತ್ತೆ ಅದೇ ಬೆಸ್ಟ್. ನಾನಿವತ್ತು ನೋಡಿದ್ದು ತಿಳ್ಕೊಂಡಿದ್ದು ಏನಂತ ಅಂದ್ರೆ, ಪುನರ್ಜನ್ ಆಯುರ್ವೇದ ಕ್ಯಾನ್ಸರ್ ಪೇಷಂಟ್ ಗೆ ಒಂದು ಸಪೋರ್ಟ್. ನೀವು ಕೀಮೋ ಆದ್ರೂ ತಗೋಬಹುದು, ರೇಡಿಯೇಷನ್ ಆದ್ರೂ ತಗೋಬಹುದು. ನೀವು ರಸಾಯನ ಆಯುರ್ವೇದನ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಬಾಡಿ ಪೇನ್ ಕಮ್ಮಿ ಆಗುತ್ತೆ, ರಿಕವರಿ ಸ್ಪೀಡ್ ನ ಬೂಸ್ಟ್ ಮಾಡುತ್ತೆ, ಮತ್ತೆ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. 4th ಸ್ಟೇಜ್ ಅಲ್ಲಿರೋ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆರಾಮಾಗಿದ್ದಾರೆ. ನಾನ್ ಹೇಳೋದೇನಂತಂದ್ರೆ, ಕ್ಯಾನ್ಸರ್ ಅಂದ ಕೂಡಲೇ ತುಂಬಾನೇ ಎದುರ್ಕೋಬೇಡಿ, ನಮ್ ಜೀವನ ಇಷ್ಟೇ ಅಂತ ಅನ್ಕೋಬೇಡಿ. ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಕೂಡ ನಮ್ಮ ಮೂಲ ಆಯುರ್ವೇದ ಇನ್ನೂ ಸ್ಟ್ರಾಂಗ್ ಆಗಿದೆ. ಈ ಹಾಸ್ಪಿಟಲ್ ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿ, ವಿಜಯವಾಡ ಎಲ್ಲಾ ಕಡೆ ಇದೆ. ಸಾಧ್ಯ ಆದ್ರೆ ವಿಸಿಟ್ ಮಾಡಿ, ಇಲ್ಲ ಅಂದ್ರೆ ಕೆಳಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೆ ಉಪಯೋಗ ಆಗ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.